Warm greetings, students. Today I will be explaining non-allied movement, session 16 for 6th sem students, contemporary world. I am Rekha H.G., Assistant Professor of History, GFGC, Vijayanagar, Bangalore. So, non-allied movement, ಹಲಿಪ್ತ ನೀತಿ ಏನು ಇದು ಅಂತಂದರೆ ಇದು ಒಂದು ಕೂಟ. ಇಟ್ ಈಸ್ ಒನ್ ಆರ್ಗನೈಸೇಷನ್ನು ಅಥವಾ ಒಂದು ಪ್ಲ್ಯಾಟ್ಫಾರ್ಮು ಆಫ್ ದ ಥರ್ಡ್ ವರ್ಲ್ಡ್ ಕಂಟ್ರೀಸ್, ತೃತೀಯ ಜಗತ್ತಿನ ದೇಶಗಳ ಒಂದು ಆಯೋಗ ಅಥವಾ ಒಂದು ಗ್ರೂಪ್ ಅಥವಾ ಒಂದು ಫಾರಿನ್ ಪಾಲಿಸಿ ಮಾಡ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. So, non-alignment is an international relations. It is an international relations in the peacetime policy of avoiding political affiliation with the major power blocks. ಅಂದರೆ ಮೇಜರ್ ಪವರ್ ಬ್ಲಾಕ್ಸ್ ಅಂತಂದರೆ ಅಮೇರಿಕಾನೋ ಮತ್ತು ರಷ್ಯಾನ ಸೇರದಿರ ಅವೆರಡು ರಾಷ್ಟ್ರಗಳಿಗೆ ಉಪಗ್ರಹ ಆಗದಿರ, ನಾಟ್ ಬೀಯಿಂಗ್ ದ ಸ್ಯಾಟಲೈಟ್ ಫಾರ್ ದೋಸ್ ಟೂ ಕಂಟ್ರೀಸ್, remaining independent and pursuing the foreign policy. Independent foreign policy is known as non-allied movement. ಸೊ ಇದು ಯಾವ ಕಾರಣಕ್ಕೆ ಅಸ್ತಿತ್ವಕ್ಕೆ ಬಂತು ಅಂತಂದರೆ, ದ್ವಿತೀಯ ಮಹಾಯುದ್ಧದ ನಂತರ ಪ್ರಪಂಚವು ದ್ವಿಧ್ರುವೀಕರಣಗೊಂಡು ಎರಡು ಮಿಲಿಟರಿ ಬಣಗಳಾಗಿ ಇಬ್ಬಾಗಗೊಳ್ಳುತ್ತೆ. ದೇರ್ ಆರ್ ಟೂ ಧ್ರುವ. ಓಕೆ, ಒಂದು ಅಮೆರಿಕ ನೇತೃತ್ವದ ಪ್ರಜಾಪ್ರಭುತ್ವ, ಮತ್ತೊಂದು ರಷ್ಯಾ ನೇತೃತ್ವದ ಕಮ್ಯುನಿಸ್ಟ್ ಬಣ. ಅವನ್ನು ಕ್ರಮವಾಗಿ ಒಂದು ಬಣವನ್ನು ಪ್ರಥಮ ಜಗತ್ತು ಅಂತ ಕರೀತಾರೆ, ರಷ್ಯಾ ಬಣವನ್ನು ದ್ವಿತೀಯ ಜಗತ್ತು ಅಂತ ಕರೆಯಲಾಗತ್ತೆ. ಈ ಎರಡು ಶಕ್ತಿ ಬಣಗಳ ವಿರುದ್ಧವಾಗಿ ಇವೆರಡನ್ನು ಅಪೋಸ್ ಮಾಡಿ, ನಮಗೆ ಇವೆರಡೂ ಬೇಡ, ನಮ್ಮ ಸ್ವಂತ ಅಸ್ತಿತ್ವ ಇರಲಿ ಅಂತ ಕೇಳಿಕೊಳ್ಳುವಂಥ ರಾಷ್ಟ್ರಗಳು ತೃತೀಯ ಜಗತ್ತಿನ ಒಂದು ಬಣವನ್ನು ಹುಟ್ಟು ಹಾಕ್ತಾರೆ. ಯಾರಿವರು ತೃತೀಯ ಬಣದಲ್ಲಿರೋರು ಅಥವಾ ಹೂ ಈಸ್ ದೇರ್ ಇನ್ ದಿಸ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಅಂದರೆ, ಸೊ ಆಗ ತಾನೇ ಸ್ವತಂತ್ರಗೊಂಡಂತಹ ಆಫ್ರೋ ಏಷ್ಯನ್ ದೇಶಗಳು ಈ ತೃತೀಯ ಜಗತ್ ಬಣದಲ್ಲಿ ಸೇರಿಕೊಂಡವು. ಅವುಗಳು ಸೇರಿ, ಆ ರಾಷ್ಟ್ರಗಳೆಲ್ಲ ಸೇರಿ ಅಲಿಪ್ತ ಕೂಟವನ್ನು ರಚಿಸಿಕೊಂಡವು. ವಾಟ್ ಈಸ್ ದಿಸ್ ಅಲಿಪ್ತ ಕೂಟ ಅಂತಂದರೆ, ಅಲಿಪ್ತ ಕೂಟ ದೇಶಗಳು ಹೂಡಿದ ಚಳುವಳಿಯನ್ನ ಅಲಿಪ್ತ ಚಳುವಳಿ ಅಂತ ಕೂಡ ಕರೀತಾರೆ. ಇದನ್ನ ತೃತೀಯ ಜಗತ್ತಿನ ರಾಷ್ಟ್ರಗಳು ಪಾಲಿಸಿದ ವಿದೇಶಾಂಗ ನೀತಿಯನ್ನ ಅಲಿಪ್ತ ನೀತಿ ಅಂತಲೂ ಕರೆಯಲಾಗತ್ತೆ. ಸೊ ನಾಟ್ ಜಾಯ್ನಿಂಗ್ ಎನಿ ಆಫ್ ದಿ ಪವರ್ ಬ್ಲಾಕ್ಸ್ ಆ್ಯಂಡ್ ರಿಮೇನಿಂಗ್ ಇಂಡಿಪೆಂಡೆಂಟ್ ಆ್ಯಂಡ್ ಪರ್ಸ್ಯೂಯಿಂಗ್ ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ, ಮತ್ತು ಆರ್ಥಿಕ ಒಂದು ವ್ಯಾಪಾರ ಒಂದು ವೇದಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಆದಂಥದ್ದು. ಆಲ್ ದೀಸ್ ಕಂಟ್ರೀಸ್ ಆರ್ ಪೀಸ್ ಲವಿಂಗ್ ಕಂಟ್ರೀಸ್. ಶಾಂತಿ ಪಾಲನೆ ಮಾಡುವಂಥ ರಾಷ್ಟ್ರಗಳು ಈ ಒಂದು ಕೂಟಕ್ಕೆ ಸೇರ್ಕೊಳ್ತವೆ. ಇದನ್ನು ನಾನ್ ಅಲೈನ್ಮೆಂಟ್ ಅಂತ ಕೂಡ ಕರೀತಾರೆ. ಯೂಶಲಿ ನಿಮಗೆ ಎಕ್ಸಾಮ್ನಲ್ಲಿ ನ್ಯಾಮ್ ಅಂತಾನೆ ಕರೆಯುವಂಥದ್ದು. ಅಲಿಪ್ತ ನೀತಿ ಶಕ್ತಿ ಬಣಗಳಿಂದ ದೂರ ಇರುವಂಥ ಒಂದು ನೀತಿಯಾಗಿರುವಂಥದ್ದು. ಸೊ ದೇರ್ ಆರ್ ಮೆನಿ ಡೆಫಿನೇಷನ್ಸ್. ಇದು ಅಂದರೆ ಏನು ಅನ್ನುವಂಥದ್ದು ವಿ ಹ್ಯಾವ್ ಡಿಫ್ರೆಂಟ್ ವಾಟ್ ಯು ಕಾಲ್ ಡೆಫಿನೇಷನ್ಸ್ ಫಾರ್ ಇಟ್. ದಿಸ್ ಪಾಲಿಸಿ ವಾಸ್ ಪರ್ಸ್ಯೂಡೆಡ್ ಬೈ ಕಂಟ್ರೀಸ್ ಸಚ್ ಆಸ್ ಇಂಡಿಯಾ. ಯಾವ್ಯಾವ ದೇಶದವರು ಅಂತಂದರೆ, ಈ ಪಾಲಿಸಿನಲ್ಲಿದ್ದಂಥ ದೇಶಗಳು ಇಂಡಿಯಾ, ಯುಗೋಸ್ಲೋವಿಯಾ ಆ್ಯಂಡ್ ಈಜಿಪ್ಟ್. ಅದರ ಜೊತೆಗೆ ಮೆನಿ ಆಫ್ ದ ನ್ಯೂ ಸ್ಟೇಟ್ಸ್ ಆಫ್ ಏಷ್ಯಾ ಆ್ಯಂಡ್ ಆಫ್ರಿಕಾ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಕೋಲ್ಡ್ ವಾರ್. ಈ ಶೀತಲ ಸಮರದ ಸಮಯದಲ್ಲಿ ಈ ರಾಷ್ಟ್ರಗಳು ಯಾರಿಗೂ ಉಪಗ್ರಹ ರಾಷ್ಟ್ರಗಳಾಗದಿರ ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯನ್ನು ಫಾಲೋ ಮಾಡೋದಕ್ಕೆ ಇದ್ದಂಥ ರಾಷ್ಟ್ರಗಳು. ಇಂಡಿಯಾ ಏಷ್ಯಾ ಆದರೆ, ಯುಗೋಸ್ಲೋವಿಯಾ ಯುರೋಪ್ ಆದರೆ, ಈಜಿಪ್ಟು ಆಫ್ರಿಕಾ. ಸೊ ವಿ ಹ್ಯಾವ್ ಆಫ್ರಿಕಾ, ಏಷ್ಯಾ ಮತ್ತು ಯುರೋಪ್. ಬಟ್ ಯುರೋಪ್ನಲ್ಲಿ ನಾಟ್ ಮೆನಿ ಕಂಟ್ರೀಸ್, ಓನ್ಲಿ ಯುಗೋಸ್ಲೋವಿಯಾ. ಲೇಟರ್ ಅವರು ಅದರಿಂದ ಹೊರಗೂ ಕೂಡ ಬಂದುಬಿಡ್ತಾರೆ. ಸೊ ಕ್ಯೂಬಾ, ಅಮೇರಿಕಾ, ವಿ ಫರ್ಗಾಟ್ ಟು ಟೆಲ್ ದಟ್. ಸೊ ಇಲ್ಲಿ ಏಷ್ಯಾ ಇದೆ, ಆಫ್ರಿಕಾ ಇದೆ, ಯುರೋಪ್ ಇದೆ, ಆ್ಯಂಡ್ ವಾಟ್ ಯು ಕಾಲ್ಡ್ ಅಮೇರಿಕಾನಲ್ಲೂ ಅಮೇರಿಕಾ ಕೂಡ ಸೇರಿದೆ. ಅಮೇರಿಕಾ ಕಾಂಟಿನೆಂಟಿನ ದೇಶ. ಕ್ಯೂಬಾ ಈಸ್ ಆಲ್ಸೋ ಮೆಂಬರ್ ಆಫ್ ದ ನಾನ್ ಅಲೈಡ್ ಮೂವ್ಮೆಂಟ್. 2-3 ಬಾರಿಯಲ್ಲಿ ಒಂದು ನ್ಯಾಮ್ ಸಮಾವೇಶವನ್ನು ಆಯೋಜನೆ ಕೂಡ ಮಾಡಿಕೊಂಡಿರ್ತಾರೆ ಕ್ಯೂಬಾದವರು. ಸೊ ಹಾಗಾಗಿ ಹಲವು ಬಾರಿ ಕ್ಯೂಬಾನ ಯಾಕೆ ಸೇರಿಸ್ಕೊಳ್ತೀರಿ ಅಂತ ಅಮೇರಿಕಾ ನಮ್ಮ ಒಂದು ನ್ಯಾಮ್ ಮೇಲೆ ಒತ್ತಡ ಕೂಡ ಹೇರಿರುತ್ತೆ. ಕ್ಯೂಬಾ ಅಲಿಪ್ತವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗಲೂ ಸೋವಿಯತ್ ರಷ್ಯಾ ಜೊತೆನೇ ಸೇರ್ಕೊಂಡಿರುತ್ತೆ. ಡೋಂಟ್ ಇನ್ಕ್ಲೂಡ್ ಕ್ಯೂಬಾ ಅಂತ ಕೂಡ ಕಮ್ಯುನಿಸ್ಟ್ ಇನ್ಕ್ಲೂಡ್ ಕ್ಯೂಬಾ ಅನ್ನೋದು ಅಮೇರಿಕಾದಿಂದ ಕೂಡ ದ ವರ್ಡ್ಸ್ ಕಮ್ಸ್ ಔಟ್. ದೀಸ್ ಕಂಟ್ರೀಸ್, ಈ ದೇಶಗಳು, ದೇ ರೆಫ್ಯೂಸ್ ಟು ಅಲೈನ್ ದೆಮ್ಸೆಲ್ಫ್ ಐದರ್ ವಿತ್ ದ ಕಮ್ಯುನಿಸ್ಟ್ ಬ್ಲಾಕ್ ಲೆಡ್ ಬೈ ಸೋವಿಯತ್ ಆರ್ ವೆಸ್ಟರ್ನ್ ಬ್ಲಾಕ್. ಇವರಿಗೆ ದ್ವಿಧ್ರುವೀಕರಣದ ಒಂದು ಆಸಕ್ತಿ ಇಲ್ಲದಿರುವಂಥ ರಾಷ್ಟ್ರಗಳಾಗ್ತವೆ.
ಬ್ಯಾಕ್ಗ್ರೌಂಡ್ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ದ ಬೇಸಿಕ್ ಕಾನ್ಸೆಪ್ಟ್ ಫಾರ್ ದ ಗ್ರೂಪ್ ಆರಿಜಿನೇಟೆಡ್. ಸೊ 1955 ಆಯೋಜನೆ ಆಗುತ್ತೆ ಸಮಾವೇಶ. ಅಲ್ಲಿ ಡಿಸ್ಕಷನ್ ಆಗುತ್ತೆ. ಅಲ್ಲಿ ಎಲ್ಲಿ ಇದರದ್ದು ರೂಟ್ ಎಲ್ಲಿ ಡಿಸ್ಕಷನ್ ಆಗುತ್ತೆ ಫಸ್ಟು ಅಂತಂದರೆ ಬ್ಯಾಂಡಂಗ್ ಕಾನ್ಫರೆನ್ಸ್ ಆಗುತ್ತೆ ಇಂಡೋನೇಷ್ಯಾದಲ್ಲಿ. ಇಟ್ ಟುಕ್ ಪ್ಲೇಸ್ ಅಟ್ ಏಷ್ಯಾ ಆಫ್ರಿಕಾ ಒಂದು ಕಾನ್ಫರೆನ್ಸ್ ಆಗುತ್ತೆ ಬ್ಯಾಂಡಂಗ್ ಇಂಡೋನೇಷ್ಯಾ. ಸುಕಾರ್ನೋ ಆಗ ಲೀಡರ್ಶಿಪ್ಪನ್ನು ವಹಿಸ್ತಾರೆ. ಸೊ ಈಜಿಪ್ಟ್ನಲ್ಲಿ ನಾಜೀರ್ ಆದರೆ, ಇಂಡೋನೇಷ್ಯಾನಲ್ಲಿ ಸುಕಾರ್ನೋ ಆದರೆ, ಯುಗೋಸ್ಲೋವಿಯಾದಲ್ಲಿ ಟೀಟೋ ಆದರೆ, ಇಂಡಿಯಾನಲ್ಲಿ ನೆಹರು ಆಗ್ತಾರೆ. ಸೊ ದೀಸ್ ಆರ್ ಆಲ್ ದ ಗ್ರೇಟ್ ಲೀಡರ್ಸ್ ಹೂ ಸ್ಯಾಟ್ ಆ್ಯಂಡ್ ಫಾರ್ಮ್ಡ್ ಒನ್ ಇಂಡಿಪೆಂಡೆಂಟ್ ಪಾಲಿಸಿ ನಾಟ್ ಟು ಅಲೈನ್ ವಿತ್ ರಷ್ಯಾ ಆರ್ ನಾಟ್ ಟು ಅಲೈನ್ ವಿತ್ ಅಮೇರಿಕಾ. ಆದರೆ ನೇರವಾಗಿ ಇವ್ರು ಯಾರಿಗೂ ಅಲೈನ್ ಆಗಿಲ್ಲ ಅಂತಲ್ಲ, ಟಿಲ್ಟ್ ಆಗ್ತಿರ್ತಾರೆ, ವಾಲ್ತಾ ಇರ್ತಾರೆ. ಇಂಡಿಯಾ ರಷ್ಯಾ ಜೊತೆ ವಾಲ್ಕೊಂಡಿರುತ್ತೆ, ಈಜಿಪ್ಟ್ ರಷ್ಯಾ ಜೊತೆ ವಾಳ್ಕೊಂಡಿರುತ್ತೆ, ಕ್ಯೂಬಾ ರಷ್ಯಾ ಜೊತೆ ವಾಳ್ಕೊಂಡಿರುತ್ತೆ. ದಟ್ ಈಸ್ ಆಲ್ಸೋ ಬೀನ್ ಕ್ರಿಟಿಸೈಸ್. ಅದ್ರ ಬಗ್ಗೆ ಕೂಡ ಕ್ರಿಟಿಸಿಸಮ್ ಆಗತ್ತೆ. ಸೊ ನಾನ್ ಅಲೈಡ್ ಮೂವ್ಮೆಂಟ್ ವಾಸ್ ಫೌಂಡೆಡ್ ಆ್ಯಂಡ್ ಹೆಲ್ಡ್ ಇಟ್ಸ್ ಫಸ್ಟ್ ಕಾನ್ಫರೆನ್ಸ್ ಎಲ್ಲಿ ಅಂತಂದರೆ, ಸಮಾವೇಶ ಆಗಬೇಕು ಅಂತ ಡಿಸ್ಕಸ್ ಆಗಿದ್ದು 1955 ಆದರೆ ಫಸ್ಟ್ ಸಮಾವೇಶ ಆಗೋದು ಎಲ್ಲಿ ಅಂದರೆ ಬೆಲ್ಗ್ರೇಡ್. 1961 ಫಸ್ಟ್ ಸೆಷನ್ ಆಗೋದು ಎಲ್ಲಿ ಅಂತಂದರೆ ಯುಗೋಸ್ಲೋವಿಯಾ ಇನ್ ಯುರೋಪ್. 1961 ಅಂಡರ್ ದ ಲೀಡರ್ಶಿಪ್ ಆಫ್ ಜೋಸೆಫ್ ಬ್ರೋಸ್ ಟಿಟೋ, ಬಟ್ ಅವನನ್ನು ಟಿಟೋ ಅಂತಾನೆ ಪ್ರೊನೌನ್ಸ್ ಮಾಡ್ತೀವಿ. ಸೊ ಫಸ್ಟ್ ಸೆಷನ್ ವಾಸ್ ಹೆಡೆಡ್ ಬೈ ಟಿಟೋ ಆಫ್ ಯುಗೋಸ್ಲೋವಿಯಾ ಆ್ಯಂಡ್ ನಾಜೀರ್ ಆಫ್ ಈಜಿಪ್ಟ್, ನೆಹರು ಆಫ್ ಇಂಡಿಯಾ, ಕ್ವಾಮಿ ಕುಮ್ರಾ ಆಫ್ ಘಾನಾ, ಸುಕಾರ್ನೋ ಆಫ್ ಇಂಡೋನೇಷ್ಯಾ. ಇವರೆಲ್ಲ ಪ್ರಮುಖ ನಾಯಕರು. During this Cold War, NAM played a very vital role in stabilizing the world order and preserving peace and security. ಈ ಶೀತಲ ಸಮರದ ಕಾಲದಲ್ಲಿ ಅಲಿಪ್ತ ನೀತಿ ಬಹಳ ಪಾತ್ರವನ್ನು ವಹಿಸಿ ಒಂದು ಸ್ಟೆಬಲೈಸ್ ಮಾಡುತ್ತೆ, ಒಂದು ಶಾಂತಿ ಸ್ಥಾಪನೆ ಮಾಡೋದರಲ್ಲಿ ಯಶಸ್ವಿ ಆಗತ್ತೆ. ಪ್ರಿನ್ಸಿಪಲ್ಸ್. ವಾಟ್ ಆರ್ ದೀಸ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಮ್? ನ್ಯಾಮಿನ ಒಂದು ತತ್ವಗಳು ಏನು ಅಂತಂದರೆ, ರಾಷ್ಟ್ರಗಳ ಪ್ರಾದೇಶಿಕ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಪರಸ್ಪರ ಗೌರವಿಸುವುದು. ರೆಸ್ಪೆಕ್ಟ್ ಫಾರ್ ದಿ ಪ್ರಿನ್ಸಿಪಲ್ಸ್ ಎನ್ಶ್ರೈನ್ಡ್ ಇನ್ ದ ಚಾರ್ಟರ್ ಆಫ್ ಯುನೈಟೆಡ್ ನೇಷನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾ. ಪರಸ್ಪರ ಅನಾಕ್ರಮಣ ನೀತಿಯನ್ನು ಅನುಸರಿಸುವುದು. ನಾಟ್ ಟು ಇನ್ವೇಡ್ ಎನಿ ಕಂಟ್ರೀಸ್. ಪರಸ್ಪರ ಅನ್ಯ ರಾಷ್ಟ್ರಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು. ರೆಸ್ಪೆಕ್ಟ್ ಫಾರ್ ದಿ ಸಾವರಿನ್ ಇಕ್ವಾಲಿಟಿ, ಟೆರಿಟೋರಿಯಲ್ ಇಂಟಿಗ್ರಿಟಿ ಆಫ್ ಆಲ್ ದ ಸ್ಟೇಟ್ಸ್. ಪರಸ್ಪರ ಸಹಾಯ ಮತ್ತು ಸಮಾನತೆ ತತ್ವದ ಆಧಾರದ ಮೇಲೆ ಮೈತ್ರಿಯುತ ಸಂಬಂಧ ಬೆಳೆಸಿಕೊಳ್ಳುವುದು. ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಆಲ್ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಚಾರ್ಟರ್ ಆಫ್ ಯುನೈಟೆಡ್ ನೇಷನ್. Respect for political, economic, social and cultural diversity of the countries and the people. So, Shantiyuta Sahabalve. So, these are all the important principles of NAM. ಮತ್ತು ಏನು ಇಂಪಾರ್ಟೆಂಟ್ ಅಂತಂದರೆ, ಅಪೋಸಿಷನ್ ಟು ಕೋಲ್ಡ್ ವಾರ್, ಶೀತಲ ಸಮರದ ವಿರುದ್ಧ ನಿಲ್ಲೋ ಅಂಥದ್ದು, ಮತ್ತು ಮಿಲಿಟರಿ ಕೂಟಗಳಿಗೆ ವಿರೋಧ. ಯಾವ ಮಿಲಿಟರಿ ಕೂಟಗಳಿಗೂ ಸೇರೋದಿಲ್ಲ. ಜಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ NATO, CENTO, SEATO, ANZUS or Warsaw. They will not join any of the military blocs. They will remain independent. Then ಶಾಂತಿಯುತ ಸಹಬಾಳ್ವೆಯಲ್ಲಿ ನಂಬಿಕೆ, ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್. ಯುದ್ಧಗಳು ಬೇಡ, ಭಯೋತ್ಪಾದನೆ ಬೇಡ. ಲೆಟ್ ಅಸ್ ಬಿ ಹೆಲ್ಪ್ಫುಲ್ ಟು ಒನ್ ಎನದರ್, ನಾಟ್ ಟು ಇನ್ವಾಲ್ವ್ ಇನ್ ದಿ ಪ್ರಾಬ್ಲಮ್ ಆಫ್ ನಾಟ್ ಇನ್ವಾಲ್ವ್ ಇನ್ ದ ಈಟೆಡ್ ವಾಟ್ ಯು ಕಾಲ್ ಎಕ್ಸ್ಚೇಂಜಸ್. ಸ್ವತಂತ್ರ ವಿದೇಶಾಂಗ ನೀತಿಯಲ್ಲಿ ನಂಬಿಕೆ. Faith in the independent foreign policy. We have to keep faith with the independent foreign policy. Opposition to the Cold War, opposition to the military alliance, faith in the peaceful coexistence and no faith in the arms and ammunition. ಶಸ್ತ್ರಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲ ಅಂತ ನ್ಯಾಮ್ ಹೇಳಿದ್ದೀವಿ. ಅದೇ ದೇಶ, ನಮ್ಮ ದೇಶನೇ ನ್ಯೂಕ್ಲಿಯರ್ ಅಣುವನ್ನು ಪ್ರಯೋಗ ಮಾಡಿದ್ವಿ ಫಸ್ಟ್ ಟೈಮ್. ಇಡೀ ಯುರೋಪ್ 5 ಪರ್ಮನೆಂಟ್ ದೇಶಗಳನ್ನು ಹೊರತುಪಡಿಸಿದ್ರೆ 6ನೇ ದೇಶ ಅಣುವನ್ನು ಪ್ರಯೋಗ ಮಾಡಿದ್ದೆ ಇಂಡಿಯಾ. ನಾವು ಹೇಳಿದ್ವೊಂದು, ಮಾಡಿದ್ದು ಮತ್ತೊಂದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಪೋಸಿಷನ್ ಟು ಇಂಪೀರಿಯಲಿಸಮ್ ಆ್ಯಂಡ್ ಕಲೋನಿಯಲಿಸಮ್, ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿಗಳಿಗೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು. ಜನಾಂಗ ಹಾಗೂ ವರ್ಣಭೇದ ನೀತಿ ವಿರೋಧ. ವಿಲ್ ಅಪೋಸ್ ದಿ ರೇಷಿಯಲ್ ಆ್ಯಂಡ್ ಕಲರ್ ಡಿಸ್ಕ್ರಿಮಿನೇಷನ್. ಇಲ್ಲಿನೇ ನೆಲ್ಸನ್ ಮಂಡೇಲಾ ಅವರನ್ನು ಬಿಡುಗಡೆ ಮಾಡೋದಕ್ಕಾಗಿ ನ್ಯಾಮ್ ವಹಿಸಿದಂಥ ಪಾತ್ರ ವಿಶ್ವಸಂಸ್ಥೆ ಕೂಡ ವಹಿಸೋದಿಲ್ಲ. ವಿಶ್ವಸಂಸ್ಥೆ ಸೈಲೆಂಟ್ ಆಗಿರುತ್ತೆ, ನ್ಯಾಮು ಕೂಗಾಡತ್ತೆ, ರಿಲೀಸ್ ಹಿಮ್, ಜೈಲಿಂದ ಬಿಡುಗಡೆ ಮಾಡಿ ಅಂತ.
ಸೊ ಪಾಲಿಸಿ ಆಫ್ ಆಕ್ಷನ್ ಆ್ಯಂಡ್ ನಾಟ್ ಐಸೋಲೇಷನ್. ಐಸೋಲೇಷನ್ ಅಲ್ಲ, ಇದು ಪ್ರತ್ಯೇಕತೆಯಾಗಿ ಉಳಿಯೋದಲ್ಲ, ಕ್ರಿಯಾಶೀಲವಾಗಿರಬೇಕು, ಪ್ರತ್ಯೇಕತೆಗೆ ಹೋಗಬಾರದು ಅನ್ನೋದು ಕೂಡ ಹೇಳ್ತಾರೆ. ಮತ್ತೆ ಎಲ್ಲ ರಾಷ್ಟ್ರಗಳು ಸಮಾನ, ಈ ರೀತಿ ವಿಭಜಿತ ರಾಷ್ಟ್ರಗಳ ಬಗ್ಗೆ ಸಹಾನುಭೂತಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ದಟ್ ವಿಶ್ವಸಂಸ್ಥೆಯಲ್ಲಿ ನಂಬಿಕೆ, ವಿಟೋ ಅಧಿಕಾರದ ವಿರೋಧ, ಇವೆಲ್ಲ ಬಹಳ ಕಾಮನ್ ಆಗಿರುವಂಥದ್ದು ನ್ಯಾಮ್ಗೆ. ಆಬ್ಜೆಕ್ಟಿವ್ಸ್ ಮತ್ತು ದೇವೋದ್ದೇಶಗಳು ಅಂತ ಹೇಳುವಾಗ NAM has sought to create an independent path in world politics that could not result in member states becoming pawns in the struggle between two major powers. ಅಂದರೆ ಎರಡು ಪ್ರಮುಖ ರಾಷ್ಟ್ರಗಳ ಮಧ್ಯೆ ಯಾವ ದೇಶಗಳು ಸಿಗಾಕೊಳ್ಬಾರ್ದು ಅನ್ನೋ ಅರ್ಥದಲ್ಲಿ. ಸೊ ಪ್ರಬಲ ರಾಷ್ಟ್ರಗಳಿಂದ ದುರ್ಬಲ ರಾಷ್ಟ್ರಗಳ ಆರ್ಥಿಕ ಶೋಷಣೆಯನ್ನು ತಪ್ಪಿಸುವುದು. ಸೊ ಪ್ರಬಲ ರಾಷ್ಟ್ರಗಳು ಒಂದು ದುರ್ಬಲ ರಾಷ್ಟ್ರಗಳ ಮೇಲೆ ಆರ್ಥಿಕ ಶೋಷಣೆ ಮಾಡಬಾರದು. ಶಕ್ತಿ ಬಣಗಳಿಂದ ದೂರ ಉಳಿಯುವುದು, ಶಕ್ತಿ ಬಣಗಳ ನಡುವೆ ಇರುವ ಪೈಪೋಟಿ ನಿವಾರಣೆ ಮಾಡುವಂಥದ್ದು. Then it identifies the right of independent judgment and the struggle against imperialism and neo-colonialism. Use of moderation in relation with all big powers as the three basic elements that influence its approach. At present, an additional goal is facilitating a reconstructing of international economic order. ಸೊ ಮೂಲಭೂತ ಹಕ್ಕುಗಳನ್ನು ಗೌರವಿಸುವಂಥದ್ದು, ಎಲ್ಲ ಸಾಗರ ಶಾಂತಿಯುತವಾಗಿರಬೇಕು ಅನ್ನೋದನ್ನು ಇಂಟೆನ್ಷನ್ ಆಗಿರುವಂಥದ್ದು, ವಿಶ್ವಸಂಸ್ಥೆಗೆ ಬೆಂಬಲ ನೀಡುವಂಥದ್ದು ಮತ್ತು ಪಂಚಶೀಲ ತತ್ವಗಳ ಅನುಷ್ಠಾನ. ನೆನ್ಪಿಟ್ಕೊಳ್ಳಿ, ಪಂಚಶೀಲ ತತ್ವಗಳನ್ನು ನಾವು ಬೌದ್ಧ ಧರ್ಮದಿಂದ ನೆಹರೂರು ತಗೊಂಡು ನ್ಯಾಮ್ನಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡಿರುವಂಥದ್ದು. ಸೊ ಇಟ್ ಈಸ್ ಒನ್ ಆಫ್ ದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಅಟ್ ಪ್ರೆಸೆಂಟ್ ಏನಿದೆ ಅಂತಂದರೆ, ಟು ರಿಕನ್ಸ್ಟ್ರಕ್ಷನಿಂಗ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಆರ್ಡರ್ ಇಂದ ಒಂದು ಆರ್ಥಿಕ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡಿಕೊಂಡು ನಮ್ಮ ವ್ಯಾಪಾರ ಎಲ್ಲ ವೃದ್ಧಿಸ್ಕೊಳ್ಬೇಕು ಅನ್ನೋದು ಇಂಟೆನ್ಷನ್ ಆಗಿರುತ್ತೆ. ನ್ಯಾಮ್ ಇನ್ ಕೋಲ್ಡ್ ವಾರ್ ಏನೆಲ್ಲ ಮಾಡುತ್ತೆ ನ್ಯಾಮು ಈ ಶೀತಲ ಸಮರದಲ್ಲಿ ಅಂತಂದರೆ, ಎರಡನೇ ನ್ಯಾಮ್ ಆಯೋಗ ಕೈರೋನಲ್ಲಿ ಸೌತ್ ಆಫ್ರಿಕಾನಲ್ಲಿ ವಾರ್ನ್ ಮಾಡುತ್ತೆ ಅಗೇನೆಸ್ಟ್ ಅಪಾರ್ಥೈಡ್. ಯಾವುದೇ ಕಾರಣಕ್ಕೂ ಅಪಾರ್ಥೈಡನ್ನು ಯಾರೂ ಫಾಲೋ ಮಾಡಬಾರ್ದು, ಜನಾಂಗೀಯ ಕಲಹ ನಿಂದನೆ ಆಗಬಾರದು, ನೆಲ್ಸನ್ ಮಂಡೇಲಾಗೆ ಸ್ವತಂತ್ರ ಕೊಡಬೇಕು, ಆ ದೇಶಕ್ಕೆ ಅಪಾರ್ಥೈಡನ್ನು ದೂರ ಮಾಡಬೇಕು ಅಂತ ಒಂದು ಕೂಗು ಹೆಚ್ಚಾಗಿರುತ್ತೆ. ಎರಡನೇ ನ್ಯಾಮ್ ಕಾನ್ಫರೆನ್ಸ್ ಕೈರೋನಲ್ಲಿ. ಆಗ ನಾನ್ ಅಲೈಡ್ ಮೂವ್ಮೆಂಟ್ ರಿಪೀಟೆಡ್ಲಿ ಕಮ್ಸ್ ಔಟ್ ಫಾರ್ ಮೇಂಟೆನೆನ್ಸ್ ಆಫ್ ಪೀಸ್, ಸೆಸೇಷನ್ ಆಫ್ ಆರ್ಮ್ಸ್ ರೇಸ್ ಆ್ಯಂಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಇನ್ ಆಲ್ ಸ್ಟೇಟ್ಸ್. ಈ ಸಮಯದಲ್ಲಿ ಏನು ಮಾಡುತ್ತೆ ಅಂತಂದರೆ, ಆರ್ಮ್ಸ್ ರೇಸ್ ಬೇಡ, ಶಸ್ತ್ರಾಸ್ತ್ರಗಳ ಪೈಪೋಟಿ ಬೇಡ, ಶಾಂತಿಯುತವಾಗಿ ಇರೋಣ ಅಂತ ಹೇಳುತ್ತೆ. ಅದೇ ಇಂಡಿಯಾ ಏನು ಮಾಡುತ್ತೆ, ಆಸ್ ಐ ಟೋಲ್ಡ್ ಯು, ಇನ್ ನಾಟ್ ಓನ್ಲಿ ಇಂಡಿಯಾ, ಮೆನಿ ಕಂಟ್ರೀಸ್ ಆಲ್ಸೋ ವಿಲ್ ಹ್ಯಾವ್ ದೇರ್ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇನ್ ದ ಅದರ್ ವೇ. ರೈಟ್ ಫ್ರಮ್ ದಿ ಇನ್ಸೆಪ್ಷನ್ ನ್ಯಾಮ್ ವಾಸ್ ಇನ್ ಫೇವರ್ ಆಫ್ UNSC, ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್ನಲ್ಲಿ ಇರುತ್ತೆ. ಬಟ್ ಇಟ್ ವಾಸ್ ಅಗೇನೆಸ್ಟ್ ದ ಡಾಮಿನೇಷನ್ ಆಫ್ USA ಆ್ಯಂಡ್ USSR. USAಗೂ ಮತ್ತು USSRಗೂ ಝೆಡ್ ಹೊಡೆಯುತ್ತೆ. ಐ ಡೋಂಟ್ ಕೇರ್ ದೀಸ್ ಟು ಕಂಟ್ರೀಸ್, ಐ ಆಮ್ ಇಂಡಿಪೆಂಡೆಂಟ್ ಅಂತ ಹೇಳೋಷ್ಟು ಸಾಮರ್ಥ್ಯ ಥರ್ಡ್ ವರ್ಲ್ಡ್ ಕಂಟ್ರೀಸ್ನಲ್ಲಿ ಇರುತ್ತೆ. ಅಗೇನ್ ಇನ್ ದ ಎರಾ ಆಫ್ ಕೋಲ್ಡ್ ವಾರ್, ಟೆನ್ಷನ್ ಇನ್ ಸೌತ್ ಏಷ್ಯಾ ಎಸ್ಕಲೇಟೆಡ್ ಡ್ಯೂ ಟು ರೀಜನಲ್ ಕಾನ್ಫ್ಲಿಕ್ಟ್. ಅದೇ ಸಮಯದಲ್ಲಿ ನಮ್ಮಲ್ಲೂ ಕೂಡ, ನಮ್ಮ ನ್ಯಾಮ್ ಮೆಂಬರ್ಸ್ನಲ್ಲಿ ಕೂಡ ಕಲಹ ಉಂಟಾಗಿರುತ್ತೆ. ಮೇನಾಗಿ ಚೈನಾ ಈಸ್ ನಾಟ್ ಎ ನ್ಯಾಮ್ ಮೆಂಬರ್ ಅಲ್ಲ, ಆದರೂ ಕೂಡ ನಮ್ಮ ಇಂಡಿಯಾ ಮತ್ತು ಚೈನಾ ಸಮಸ್ಯೆ ಉಂಟಾಗುತ್ತೆ. ಇಂಡಿಯಾ ಮತ್ತು ಪಾಕಿಸ್ತಾನ ಸಮಸ್ಯೆ ಬಗೆಹರಿಸೋದಕ್ಕೆ ನ್ಯಾಮ್ ದೇಶಗಳಿಂದ ಅದು ಸಾಧ್ಯ ಆಗೋದಿಲ್ಲ. ಇಂಡಿಯಾಸ್ ಪೊಸಿಷನ್, ವಾಟ್ ಈಸ್ ದ ಪೊಸಿಷನ್ ಆಫ್ ಇಂಡಿಯಾ ಅಂತಂದರೆ, ಇಂಡಿಯಾ ಒಂದು ಫೌಂಡಿಂಗ್ ಮೆಂಬರ್, ಆಗ ತಾನೇ ಕ್ರಿಯೇಟ್ ಮಾಡಿರುವಂಥದ್ದು. ನಾವು ಕೂಡ ಫೌಂಡಿಂಗ್ ಮೆಂಬರ್ ಆಗಿರುವಂಥದ್ದು. 3 ಮೆಂಬರ್ಸ್ನಲ್ಲಿ ಇಂಡಿಯಾ, ಯುಗೋಸ್ಲೋವಿಯಾ ಆ್ಯಂಡ್ ಈಜಿಪ್ಟ್. ಇಂಡಿಯಾ ಇಸ್ ಒನ್ ಅಮಾಂಗ್ ದಿ ಫೌಂಡಿಂಗ್ ಮೆಂಬರ್. ಆಕ್ಟಿವ್ ಪಾರ್ಟಿಸಿಪೆಂಟ್ ಇನ್ ದ ನ್ಯಾಮ್ ಮೀಟಿಂಗ್ಸ್ ಟಿಲ್ 1970ವರೆಗೂ ತುಂಬ ಆಕ್ಟಿವ್ ಆಗಿದ್ರು. ನ್ಯೂ ಎಕನಾಮಿಕ್ ಪಾಲಿಸಿ ಆ್ಯಂಡ್ ಇನ್ಕ್ಲನೇಷನ್ ಟುವರ್ಡ್ಸ್ US ರೈಸ್ಡ್ ಕ್ವಶನ್ ಓವರ್ ಇಂಡಿಯಾ ಸೀರಿಯಸ್ನೆಸ್ ಓವರ್ ನಾನ್ ಅಲೈನ್ಮೆಂಟ್. ಈಗ ನೆನ್ಪಿಟ್ಕೊಳ್ಳಿ, ನಾವು ನ್ಯೂ ಎಕನಾಮಿಕ್ ಪಾಲಿಸಿ ಸಹಿ ಮಾಡಬೇಕು ಅನ್ನುವಂಥದ್ದು ಆವಾಗ ಅಸ್ತಿತ್ವಕ್ಕೆ ಬರುತ್ತೆ. ಅಂದರೆ 80s ಆ್ಯಂಡ್ 90sನಲ್ಲಿ ಇದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಗ ಎಲ್ಲರೂ ಕ್ವಶನ್ ಮಾಡ್ತಾರೆ, ನ್ಯಾಮ್ ಅಂತ ನೀವು ಇಂಡಿಪೆಂಡೆಂಟಾಗಿ ಎಲ್ಲಿ ಉಳ್ಕೊಂಡಿದ್ದೀರಿ, ಯು ಆರ್ ಟಿಲ್ಟಿಂಗ್ ಟುವರ್ಡ್ಸ್ USA. ಸೊ USA ಕಡೆ ಟಿಲ್ಟ್ ಆಗ್ತಿದೆ ಇಂಡಿಯಾ ಅನ್ನೋದು ಒಂದು ಅಪವಾದ ಆಗತ್ತೆ. ಮತ್ತು 1965 ನ್ಯೂ ಎಕನಾಮಿಕ್ ಪಾಲಿಸಿ ಟಾಪಿಕ್ ರೈಸ್ ಆದಾಗಲೇ ನಮ್ಮ ಇಂಡಿಯಾ ಸೀರಿಯಸ್ನೆಸ್ ಇಲ್ಲ, ನಾನ್ ಅಲೈನ್ಮೆಂಟಲ್ಲಿ ಅಂತ ಹಲವಾರು ದೇಶಗಳು ಇದನ್ನು ಇಂಡಿಯಾಗೆ ಹೇಳ್ತಾರೆ. ಬಟ್ ದಟ್ ವಾಸ್ ಅ ಸೀರಿಯಸ್ ಮೂಮೆಂಟ್ ಇನ್ ಇಂಡಿಯಾ. ವಿ ಹ್ಯಾಡ್ ಟು ಸೈನ್ ದ ನ್ಯೂ ಎಕನಾಮಿಕ್ ಪಾಲಿಸಿ ಇನ್ ದಿ ಇಯರ್ 1991. ಡ್ಯೂರಿಂಗ್ 1965 ಆ್ಯಂಡ್ 71 ವಾರ್ ಆದಾಗ, 65 ಮತ್ತು 71 ಪಾಕಿಸ್ತಾನ್ ವಿರುದ್ಧ ಆದಂಥ ಯುದ್ಧಗಳು. ಆ ಸಮಯದಲ್ಲಿ ಇಂಡೋನೇಷ್ಯಾ ಆ್ಯಂಡ್ ಈಜಿಪ್ಟ್ took
anti-India stand and supported Pakistan. ಇದೊಂದು ದುರ್ದೈವ. ಇಂಡಿಯಾಗೆ ಸಪೋರ್ಟ್ ಮಾಡೋದಿಲ್ಲ ಈಜಿಪ್ಟ್ ಮತ್ತು ದೋ ದೇ ಆರ್ ನ್ಯಾಮ್ ಕಂಟ್ರೀಸ್ ಆದರೂ ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡೋದಿಲ್ಲ. ದೇ ಸಪೋರ್ಟ್ ದಿ ಪಾಕಿಸ್ತಾನ್. India is a member of G20 and has declared itself as a nuclear weapons power and for all practical purposes abandoned the calls for the global nuclear disarmament. ನಿಶಸ್ತ್ರೀಕರಣ ವಿರುದ್ಧನೇ ಹೋಗಿದೆ, ಇಂಡಿಯಾ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಂತ ಕೂಡ ಕ್ರಿಟಿಸೈಸ್ ಮಾಡ್ತಾರೆ G20 ಅವರು. Emerging global order. So NAM has adopted and changed itself to meet the newly emerging challenges and geopolitics. Large-scale migration in Europe and Asia due to unstable regimes and ethnic conflict is different parts of the world. ಮತ್ತೆ changing US policies, prevalent terrorism, nuclearization of Middle East ಇವೆಲ್ಲ ಒಂಥರ ನ್ಯಾಮ್ಗೆ ವ್ಯಾಲ್ಯೂ ಇಲ್ದಿರೋ ಹೋಗುವಂಥದ್ದು. The formation of multi-regional economic groupings like TPP, RCEP, fading away multilateral bodies, WTO from the global arena. It is an important role it plays in maintaining world peace. It stands with the principle and proved its repeated relevance with the idea of preserving independence of every nation. NAM acted as a protector for all these small countries against the Western hegemony. It represents 2/3 members of the General Assembly, hence NAM members act as an important vote-blocking group in UN. NAM supported the concept of sustainable development and can lead to the world towards sustainable